ಎಲ್ಲೆಲ್ಲಿ ಸರ್ಕಾರಿ ಕಂಬ, ಸರ್ಕಾರಿ ಸರ್ಕಲ್ನಲ್ಲಿ ಹಸಿರು ಬಾವುಟ ಹಾರಿಸಿದರೆ ಎಲ್ಲವನ್ನೂ ತೆಗಿಬೇಕು ಅಂತನ್ನುವಂಥದ್ದು ನಾವು ಹೇಳ್ತೀವಿ. ಅಲ್ಲ ಸರ್, ಸಿದ್ದರಾಮಯ್ಯ ಅವರು ಹೇಳ್ತಾರೆ ಒಂದು ರಾಷ್ಟ್ರಧ್ವಜ ಇನ್ನೊಂದು ಕನ್ನಡ ಧ್ವಜ ಅಷ್ಟೇ, ಹನುಮಾನ್ ಧ್ವಜ ಹಾರ್ಲಿಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ ಸರ್. ಯಾಕೆಂದರೆ ಇದನ್ನು ಶಾಂತಿ ಮಾಡಬೇಕಾದರೂ ಇನ್ನೊಂದಿಷ್ಟು ಪ್ರಚೋದನೆ ಮಾಡಿದಂಗೆ ಅನ್ಸಲ್ಲ ಅಂತ. ನೋಡಿ, ಕೇಸರಿ ಧ್ವಜ ಯಾವತ್ತಿಗೂ ವಿವಾದ, ಯಾವತ್ತಿಗೂ ಜಗಳ, ಯಾವತ್ತಿಗೂ ಗಲಾಟೆ ಮಾಡಿದಂಥದ್ದಲ್ಲ. ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂಥ ಕೇಸರಿ ಧ್ವಜ ಇದು ಶಾಂತಿಯ ಪ್ರತೀಕ, ಸಮೃದ್ಧಿಯ ಪ್ರತೀಕ, ತ್ಯಾಗದ ಪ್ರತೀಕ. ಸೊ ಇಂಥ ಧ್ವಜ ಇವತ್ತು ಇಡೀ ನಮ್ಮ ಎಲ್ಲ ದೇವಸ್ಥಾನಗಳ ಮೇಲೆ, ಕೋಟೆಗಳ ಮೇಲೆ, ನಮ್ಮೆಲ್ಲ ರಾಜ ಮಹಾರಾಜರ ಕೈಯಲ್ಲಿ ಅದನ್ನು ಯುದ್ಧದಲ್ಲಿ ತೊಗೊಂಡು ಹೋದಂಥದ್ದು ಶೌರ್ಯದ ಪ್ರತೀಕವಾದಂಥ ಧ್ವಜ ಇದೆ. ಇದು ಎಂದೂ ಯಾವತ್ತಿಗೂ ಕೂಡ ಯಾವುದೇ ರೀತಿಯ ವಿವಾದಕ್ಕೆ ಈಡು ಮಾಡಿಲ್ಲ. ನೀವು ಮಾಡ್ತಾಯಿದ್ರಿ. ಒಂದು ಕೆರೋಡ್ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಹಾರಿಸಿದರೆ ಯಾರಿಗೆ ತೊಂದರೆ ರೀ? ಯಾರಿಗೆ ತೊಂದರೆ? ಏನಾಗಿತ್ತು ನಿಮಗೆ ಕೇಸರಿ ಕಂಡ್ರೆ ಆಗೋದಿಲ್ಲ, ಹಿಂದುತ್ವ ಕಂಡ್ರೆ ಆಗೋದಿಲ್ಲ, ಹಿಂದೂಗಳ ಕಂಡ್ರೆ ಆಗೋದಿಲ್ಲ ಅನ್ನೋ ಅಂಥದ್ದು ಇನ್ನೂ ಮೇಲಿಂದ ಮೇಲೆ ಸಿದ್ಧ ಮಾಡ್ತಾಯಿದ್ದೀರಿ ನೀವು. ಬರೇ ಮುಸ್ಲಿಮರು ಓಟಿಗೋಸ್ಕರ ಜೊಲ್ಲು ಸುರಿಸ್ಕೊಂಡು ನೀವು ಅಧಿಕಾರವನ್ನು ಗಟ್ಟಿ ಹಿಡ್ಕೊಳ್ಬೇಕನ್ನೋದೇ ಒಂದು ಮಾರ್ಗ ಅಷ್ಟೇ ವಿನಃ ದೇಶ, ಧರ್ಮ, ಹಿಂದುತ್ವ, ಕೇಸರಿ ಬಣ್ಣಗೆ ಒಂದು ಮಹತ್ವ ಕೊಡೋದು, ಕೇಸರಿ ಕುಂಕುಮ ಹಚ್ಕೊಳ್ಳೋದಿಲ್ಲ, ನೀವು ಕೆಂಪು ಕುಂಕುಮ ಹಚ್ಕೊಳ್ಳೋದಿಲ್ಲ, ಕೇಸರಿ ಪೇಟ ಹಚ್ಕೊಳ್ಳೋದಿಲ್ಲ, ಇದೇ ಹೇಳುತ್ತೆ ನೀವು ಹಿಂದೂ ವಿರೋಧಿ, ಕೇಸರಿ ವಿರೋಧಿ, ಧರ್ಮದ್ರೋಹಿಗಳು ಅಂತನ್ನುವಂಥದ್ದು ಇದೇ ಹೇಳುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನೀವು ಮಾಡ್ತಾ ಇರುವಂಥ ಕೃತ್ಯ ಸರಿಯಲ್ಲ, ನಿಮ್ಮನ್ನು ಸರ್ವನಾಶ ಮಾಡುತ್ತೆ ಅಂತನ್ನುವಂಥದ್ದು ಹೇಳ್ತಾರೆ. ಥ್ಯಾಂಕ್ ಯು.